ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರಿಗೂ ನಮಸ್ಕಾರ. ತುಂಬ ದಿವಸ ಆಯಿತು ನಾನು ವಿಡಿಯೋ ಮಾಡಿ. ಯಾಕೆ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದು ಅಂದರೆ ಎಲ್ಲರಿಗೂ, ಎಲ್ಲ ಹೆಂಗಸ್ರಿಗೂ ಇಷ್ಟವಾಗಿರುವಂತಹ ಹಬ್ಬ ಅಥವಾ ವ್ರತ ಯಾವುದೇ ಇದ್ದರೂ ಅದು ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತೀನಿ. ಸೊ ವರಮಹಾಲಕ್ಷ್ಮಿ ವ್ರತಕ್ಕೆ ಕಳಶಕ್ಕೆ ಏನೇನು ಹಾಕಬೇಕು ಅನ್ನೋದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಇನ್ನು ಕೆಲವರು ಹೊಸ್ದಾಗಿ ನೋಡ್ತಾ ಇರೋರು ಸಹ ತಿಳ್ಕೊಳ್ಳಿ ಅನ್ನೋದಕ್ಕಾಗಿ ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಕಳಶಕ್ಕೆ ಇರೋ ಪ್ರಾಮುಖ್ಯತೆ, ಕಳಶ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋ ಶುರು ಮಾಡೋಣ ಬನ್ನಿ. ಫಸ್ಟ್ ಟೈಮ್ ಯಾರಾದರೂ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಗಾಯ್ಸ್, ಏನು ಅಂತಂದರೆ ಮುಖ್ಯವಾಗಿ ಪೂಜೆಯ ವಿಧಾನ ತಿಳ್ಕೊಳ್ಬೇಕು. ಫಸ್ಟ್ ನಿಮಗೆ ಯಾರು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ, ನಿಮಗೆ ಇದೇ ಯೂಟ್ಯೂಬ್ನಲ್ಲಿ ನಿಮಗೆ ಎಷ್ಟೋ ಪುರೋಹಿತರುಗಳು ಮಾತಾಡಿರುವಂಥದ್ದು ಎಲ್ಲ ನಿಮಗೆ ಪೂಜೆ ವಿಧಾನ ಬಗ್ಗೆ ಹೇಳಿರೋದು ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ಸೊ ಅದನ್ನು ನೀವು ಅನುಸರಿಸ್ಕೊಂಡು ಮಾಡ್ಬೋದು. ಸೊ ಯಾವುದು ತಪ್ಪು ಅಲ್ಲ, ಸೊ ಹಾಗೆ ಯಾವುದೂ ಸಹ ಸರಿನೂ ಅಲ್ಲ. ಸೊ ಎಲ್ಲದೂ ಸರಿ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಎಲ್ಲವೂ ತಪ್ಪು ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಸೊ ನನಗೆ ಸುಳ್ಳು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಎಷ್ಟೋ ಜನ ಪುರೋಹಿತರು ಕೂಡ ಪೂಜೆ ಮಾಡಲ್ಲ, ಸರಿಯಾಗಿ ಪೂಜೆ ಮಾಡಲ್ಲ. ಅವರು ಒಂದು ದಿನಕ್ಕೆ 4-5 ಪೂಜೆಗಳು ಒಪ್ಕೊಂಡಿರ್ತಾರೆ. ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ದೇವರಿಗೆ ಅಷ್ಟೋತ್ತರ ಆಗಲಿ, ಯಾವುದಾದ್ರೂ ಒಂದು ಶ್ಲೋಕ ಆಗಲಿ, ಮಂತ್ರ ಆಗಲಿ ಹೇಳ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಫೋನ್ ಬರ್ತಾ ಇರುತ್ತೆ, ಟಕ್ಕಂತ ಫೋನ್ ಎತ್ತಿ ಮಾತಾಡ್ತಾರೆ. ಬರ್ತೀನಿ ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿ ಹೀಗೆ ಕಾಗೆ ಹಾರಿಸ್ತಾರೆ. ಸೊ ಮುಖ್ಯವಾಗಿ ನಮ್ಮಂಥವ್ರು ಪೂಜೆಗೆ ನಾವು ಹೇಳಿರ್ತೀವಿ, ನಮಗೆಲ್ಲ ಏನು ಹೇಳ್ತಾರೆ, ಮುಹೂರ್ತ 10 ಗಂಟೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ 10 ಗಂಟೆ ಅಂತ ಹೇಳ್ತಾರೆ. 10 ಗಂಟೆ ಅಂತ ಹೇಳೋರು ಅವ್ರು ಬರೋದು 11 ಗಂಟೆಗೆ. ಸೊ ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟೋ ಪೂಜಾರಿಗಳು ಈ ಥರ ಮಾಡ್ತಾರೆ. ಸೊ ಅವರೆಲ್ಲ ಕೆಟ್ಟವರು ಅಂತಲ್ಲ, ಅವ್ರಿಗೆ ವ್ಯಾಪಾರ ಅಂದರೆ ಅವರ ದುಡಿಮೆನೇ ಇದು. ಅದು ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರ ದುಡಿಮೆನೇ ಇದು. ಅದರಿಂದ ಒಂದು ದಿನಕ್ಕೆ 4-5 ಪೂಜೆಗಳು ಅಲ್ಲಿ ಇಲ್ಲಿ ಅಂತ ಅವರದ್ದೇ ಆದಂಥ ಒಂದು ಮುಹೂರ್ತ ಮಾಡಿಕೊಂಡು ಇದು ಮಾಡ್ಕೊತಾರೆ. ಸೊ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಅವರು ತಪ್ಪು ಅಂತಲ್ಲ. ಸೊ ಇದರಲ್ಲಿ ಯಾವುದೇ ಪುರಾಣದಲ್ಲಾಗಲಿ, ಯಾವುದೇ ಇದರಲ್ಲಾಗಲಿ ಒಂದು ನೀತಿ ನಿಯಮ ಇರುತ್ತೆ, ಇಂಥ ಸಮಯದಲ್ಲೇ ಪೂಜೆ ಮಾಡಬೇಕು ಹಾಗೆ ಹೀಗೆ ಅಂತ. ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ದೀಪ ಹಚ್ಚುವಾಗ, ದೇವರಿಗೆ ನಾವು ದೀಪ ಹಚ್ಚುವಾಗ ಯಾವ ಸಮಯನೂ ನೋಡೋ ಹಾಗಿಲ್ಲ. ಯಾಕೆಂದರೆ ನಾವು ದೀಪ ಹಚ್ತಾ ಇರೋದು ಒಳ್ಳೆಯದಕ್ಕೋಸ್ಕರ. ಕತ್ತಲೆ ಇರೋ ಜಾಗದಲ್ಲಿ ಬೆಳಕು ಕೊಡೋದು ಅಂದರೆ, ಮೂಢನಂಬಿಕೆ ಅನ್ನುವಂಥ ಅಂಧಕಾರ ಬದುಕಿನಲ್ಲಿ ಸತ್ಯ ಜ್ಞಾನ ಎಂಬ ಬೆಳಕನ್ನು ನಾವು ಹಚ್ತಾ ಇರೋದು ಅಂತ ಅರ್ಥ. ಸೊ ಅದರಿಂದ ಇದನ್ನು ದೀಪ ಹಚ್ಚುವಾಗ ಒಂದು ಜೀವಕ್ಕೆ ಜ್ಞಾನಾರ್ಜನೆ ಆಗಲಿ, ಏನು ಹೇಳ್ತಾರೆ ಅದು, ಜ್ಞಾನ ಬರುವಂಥ ಸಮಯ, ಜೀವನದಲ್ಲಿ ಕತ್ತಲೆನೇ ತುಂಬಿಕೊಂಡಿರೋರು ಅವರ ಜೀವನಕ್ಕೆ ಬೆಳಕು ಬರುವಂಥ ಸಮಯ. ಇದನ್ನೆಲ್ಲ ಅನುಸರಿಸ್ಕೊಂಡು ನಾವು ದೀಪ ಹಚ್ಚುವಾಗ ಅದು ಕೆಟ್ಟದ್ದು ಹೇಗಾಗುತ್ತೆ. ನಮ್ಮ ಅನುಕೂಲಕ್ಕೆ ಯಾವುದೇ ಇದ್ರೂ ನಾವು ಭೌತಿಕ ವಸ್ತುಗಳು ಈ ಭೂಮಿ ಮೇಲೆ ಬದುಕಲಿಕ್ಕೋಸ್ಕರ ಏನು ಬೇಕೋ ಅದನ್ನು ಪಡೆಯೋದಕ್ಕೆ ಮಾತ್ರ ನಾವು ದೇವರನ್ನು ಪೂಜೆ ಮಾಡ್ತಾ ಇದ್ದೀವಲ್ವ. ಸೊ ಹಾಗೆಯೇ ದೀಪ ಹಚ್ಚುವಾಗ ಯಾವುದೇ ಸಮಯನ ನೋಡೋ ಹಾಗಿಲ್ಲ. ಆದರೆ ರಾತ್ರಿ ಮಧ್ಯರಾತ್ರಿ ಹಾಗೆ ಹೀಗೆಲ್ಲ ಹಚ್ಚೋದಲ್ಲ, ಅದಕ್ಕೊಂದು ಕ್ರಮ ಇರುತ್ತೆ. ಆ ರೀತಿ ಬೆಳಗ್ಗೆ ಪ್ರಾತಃ ಕಾಲದಿಂದ ಹಿಡಿದು ಸಂಜೆವರೆಗೂ ಸಮಯ ಇರುತ್ತೆ. ಚಂದ್ರೋದಯ ಅಥವಾ ಚಂದ್ರ ಮುಳುಗೋವರೆಗೂ ಸಮಯ ಇರುತ್ತೆ. ದೀಪ ಯಾವಾಗ ಬೇಕಾದರೂ ನಾವು ಹಚ್ಚಿ ಪೂಜೆಯನ್ನು ಮಾಡಬಹುದು. ಸೊ ಇದು ಕ್ಲಾರಿಫಿಕೇಷನ್ ಆಯಿತಾ. ಇನ್ನು ಕೆಲವರು ಏನು ಹೇಳ್ತಾರೆ, ಮೂಢನಂಬಿಕೆನ ಜಾಸ್ತಿ ಅನುಸರಿಸ್ತಾರೆ. ಕೆಲವರು ಮೂಢನಂಬಿಕೆ ಅಂದರೆ ನಂಬಿಕೆಗೂ ಮೂಢನಂಬಿಕೆಗೂ ಇರೋ ವ್ಯತ್ಯಾಸ ಅಂದರೆ ಇದು, ದೇವರಿದ್ದಾನೆ ಅನ್ನೋದು ನಂಬಿಕೆ, ಆಯಿತಾ. ದೇವರಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಅನ್ನೋದು ನಂಬಿಕೆ, ನನ್ನಲ್ಲೂ ಇದ್ದಾನೆ ಅನ್ನೋದು ನಂಬಿಕೆ ದೇವರು. ಆದರೆ ನಾವು ಮಲಮೂತ್ರ ವಿಸರ್ಜನೆ ಮಾಡುವಾಗ್ಲೂ ಅಲ್ಲಿ ದೇವರನ್ನು ನೋಡ್ತೀವಿ ಅಂದರೆ ಅದು ಹೇಗೆ, ಅದು ತಪ್ಪಾಗುತ್ತೆ.
ಸೊ ಅದು ಮೂಢನಂಬಿಕೆ. ಎಲ್ಲರ ನನ್ನೊಳಗಿದ್ದಾನೆ ಅನ್ನೋದು ನಂಬಿಕೆ, ಆದರೆ ನನ್ನ ಮೈ ಮೇಲೆ ಬರ್ತಾನೆ ಅನ್ನೋದು ಮೂಢನಂಬಿಕೆ ಆ ಥರ. ಸೊ ಇದನ್ನೆಲ್ಲ ಸ್ವಲ್ಪ ಸೈಡ್ಗಿಡಿ. ಜಾಸ್ತಿ ಯಾರು ಶಾಸ್ತ್ರ ಸಂಪ್ರದಾಯ ಎಲ್ಲದಕ್ಕೂ ಶಾಸ್ತ್ರಗಳಿರುತ್ತೆ, ಎಲ್ಲದನ್ನು ಅನುಸರಿಸ್ಕೊಳ್ತಾ ಹೋಗೋಕ್ಕಾಗಲ್ಲ. ಯಾಕೆಂದರೆ ಈಗ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ಆದರೆ ಶಾಸ್ತ್ರನ ಬದಲಾಯಿಸಬಾರ್ದು ಅಂತ ಹೇಳೋದು. ಮುಖ್ಯವಾಗಿ ನಿಮಗೆ ವಾಯ್ಸ್ ಕೇಳಿಸ್ತೈತೋ ಎಲ್ಲ ಗೊತ್ತಿಲ್ಲ, ನಾನು ಹತ್ರ ಬರ್ತಾಯಿದ್ದೀನಿ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಇವತ್ತಿನ ವಿಚಾರ, ನಾನು ಮಾತಾಡ್ಲಿಕ್ಕೆ ಬಂದಿರೋದು ವರಮಹಾಲಕ್ಷ್ಮಿ ವಿಚಾರ. ಸೊ ಅದು ಟಾಪಿಕ್ ಎಲ್ಲೆಲ್ಲೋ ಹೋಗುತ್ತೆ. ಸೊ ಅಂದರೆ ನಮ್ಮ ಸನಾತನ ಧರ್ಮ, ಅಂದರೆ ಈ ಮನುಷ್ಯ ಧರ್ಮ ಏನಿದೆ, ಇದು ಎಲ್ಲದಕ್ಕೂ ಈಗ ಏನು ಹೇಳ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಲ್ಲದಕ್ಕೂ ಚೈನ್ ಲಿಂಕ್ ಇರುತ್ತಲ್ಲ. ಸೊ ಅದೇ ರೀತಿ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಚೈನ್ ಲಿಂಕ್ ಇದೆ. ಒಂದೊಂದನ್ನು ಬಿಡಿಸ್ತಾ ಹೋದಷ್ಟು ಇನ್ನೊಂದು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಉತ್ತರ ಕಂಡುಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸೊ ಅದೇ ರೀತಿ. ಸೊ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದರೆ ಮುಂದಿನ ಕೆಲಸಗಳಾಗೋಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪ ಯಾವಾಗ ಹಚ್ಚಬೇಕು ಅಂತ ಕೇಳ್ತಾರಲ್ಲ. ಸೊ ಹಾಗೆ ಅದು ನಾನು ಕನ್ಕ್ಲೂಷನ್ ಕೊಟ್ಟಿಲ್ಲ. ಲಾಸ್ಟು ಇವಾಗ ಏನು ಹೇಳ್ತಾಯಿದ್ದೆ, ಪುರೋಹಿತರು ಅವರು ಕೂಡ ದುಡ್ಡಿಗೋಸ್ಕರ ಅವರ ಏನು ವೃತ್ತಿ ಜೀವನನೇ ಇದೇ ಆಗಿರುತ್ತಲ್ವ. ಸೊ ಹಾಗೆ ಎಲ್ಲ ನಾನು ಎಷ್ಟೋ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡಿದ್ದೀನಿ, ಎಷ್ಟೋ ವೀಡಿಯೋಗಳಿಗೆ ಯಾರ್ಯಾರು ಕಮೆಂಟ್ಗಳಾಗ್ತಾರೆ, ಅದು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಏನಂತ ಹಾಕ್ತಾರೆ, ನಿಮ್ಮ ಗುರುಗಳೇ, ನಿಮ್ಮ ಪೂಜಾರಿಗಳೇ ದುಡ್ಡು ಬಳ್ಕೊಂಡು ಹೋಗ್ತಾರೆ, ಹಾಗೆ ಹೀಗೆ ಅಂತ. ಸೊ ನೀನು ಇಂಜಿನಿಯರಿಂಗ್ ಆಗಿ ತಟ್ಟೆ ತೊಳಿತಾ ಇರ್ತೀಯ, ಅದು ಸಂಬಳಕ್ಕಾಗಿಯೇ. ಇಂಜಿನಿಯರ್ ಓದಿ ಕೂಡ ನೀನು ಇಂಜಿನಿಯರೇ ಆಗ್ತೀಯ, ಅದು ಸಂಬಳಕ್ಕೋಸ್ಕರನೇ. ಸೊ ನಿಮ್ಮಪ್ಪ ರೈತ ಆಗಿದ್ದರೆ ನೀನು ಇನ್ಯಾವುದೋ ಕೆಲಸ ಮಾಡಿರ್ತೀಯ, ನಿನ್ನ ಮಗ ಇನ್ಯಾವುದೋ ಕೆಲಸ ಮಾಡ್ತಾನೆ. ಸೊ ನಮ್ಮಪ್ಪ ಡ್ರೈವರ್ ಆಗಿದ್ದರೆ ನಾನು ಇನ್ನೊಂದೇನೋ ಮಾಡ್ತೀನಿ, ನನ್ನ ಮಗ ಇನ್ನೊಂದೇನೋ ಮಾಡ್ತಾನೆ. ಸೊ ಹಾಗೆ ನಮ್ಮ ವಂಶಗಳಲ್ಲೇ ಸರಿಯಾಗಿ ಯಾವುದೇ ಒಂದು ವೃತ್ತಿ ಜೀವನ ಅನ್ನೋದಿಲ್ಲ, ಆಯಿತಾ. ಸೊ ಅವರು ಬ್ರಾಹ್ಮಣರು, ಅವರದು ಮುಂದುವರಿದ ಜನಾಂಗ ಅಂತ ಕರೀತಾರೆ. ಸೊ ಅವರು ಎಷ್ಟೇ ಓದಿದರೂ ಸಹ ಅವರು ಈಗಿನ ಜನ್ರೇಷನಲ್ಲಿ ಅವರು ಕೂಡ ಓದಿ ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಸೊ ಮುಂದೊಂದು ದಿವಸ ಅವರು ಇದಕ್ಕೆ ಬಂದೇ ಬರ್ತಾರೆ. ಯಾಕಂದರೆ ಅವರು ಏಜ್ ಆಗಿದ್ದಂಥ ಸಮಯದಲ್ಲಿ ಆದರೂ ಕೆಲವು ಸಮಯದಲ್ಲಿ ಅವರು ಈ ಕಡೆ ಬಂದೇ ಬರ್ತಾರೆ. ಯಾಕಂದರೆ ಇದು ಅವರ ವೃತ್ತಿ ಜೀವನ. ಅವರಿಗೆ ಯಾವುದೇ ಕೆಲಸ ಮಾಡಿದ್ರೂ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಪಾಠ ಆಗಿರುತ್ತೆ, ಉಪನಯನಗಳಾಗಿರುತ್ತೆ, ಎಲ್ಲ ಬ್ರಾಹ್ಮಣರ ಭಾಷೆಯಲ್ಲಿ ಏನೇನು ಹೇಳ್ತಾರೆ. ಸೊ ಆ ರೀತಿ ಅವ್ರಿಗೆಲ್ಲ ಬೋಧನೆಗಳು ಮಾಡಿರ್ತಾರೆ. ನಮ್ಮ ಸಂಸ್ಕೃತಗಳ ಬಗ್ಗೆ, ಮಂತ್ರೋಪಚಾರಗಳ ಬಗ್ಗೆ, ಶ್ಲೋಕಗಳ ಬಗ್ಗೆ, ಪಂಚೋಪಚಾರ ಪೂಜೆಗಳ ಬಗ್ಗೆ, ಷೋಡಶೋಪಚಾರ ಪೂಜೆಗಳ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಅರಿವಿರುತ್ತೆ. ಸೊ ಆದ್ದರಿಂದ ಅವರು ಯಾವ ಕೆಲಸ ಮಾಡಿದ್ರೂ ರಿಟರ್ನ್ ಈ ಕಡೆ ಬರ್ಬೋದು. ನಾನು ಹೇಳ್ತಾ ಇದ್ದೀನಿ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಯಾವುದೇ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇದ್ದೀನಿ ಪ್ರಕಾರ. ಸೊ ಹಾಗೆ ಅವರು ಪುರೋಹಿತರು ನಮ್ಗೆ ಹೇಳೋ ಮುಹೂರ್ತನೇ ಒಂದಿರತ್ತೆ, ಅವರು ಬರೋ ಟೈಮೇ ಒಂದಿರುತ್ತೆ. ಸೊ ಅವರು ಬೇರೆ ಬೇರೆ ಕಡೆ ಪೂಜೆಗಳು ಒಪ್ಕೊಂಡಿರ್ತಾರೆ. ಸೊ ಅವರು ಒಂದು ಮಾತು ಹೇಳ್ತಾರೆ, ದೀಪ ಹಚ್ಚಿಬಿಡಿ, ನಾವು ಬರೋ ಅಷ್ಟರಲ್ಲಿ ದೀಪ ಹಚ್ಚಿಬಿಡಿ ನೀವು ಅಂತ ಹೇಳ್ತಾರೆ. ಅಂದರೆ ದೀಪ ಹಚ್ಚಿದ್ವಿ ಅಂದರೆ, ಒಂದು ಕಾರ್ಯದ ಮೇಲೆ ದೀಪ ಹಚ್ಚಿದ್ವಿ ಅಂದರೆ ಅದು ಕನ್ಕ್ಲೂಷನ್ ಆಯಿತು, ಅಲ್ಲಿಗೆ ಶುರು ಮಾಡಿದಾಗೆ ಲೆಕ್ಕ ಅಂತ. ಸೊ ಅದರಿಂದ ಅವರು ದೀಪ ಹಚ್ಚಕ್ಕೆ ಹೇಳ್ತಾರೆ, ದೀಪ ಹಚ್ಚಿದ್ರೆ ಶುರು ಆಯಿತು ಅಂತ. ಸೊ ಹಾಗೆ ನನ್ನ ಮುಖ ನಿಮಗೆ ಸರಿಯಾಗಿ ಕಾಣದೇ ಇರ್ಬೋದು, ಯಾಕಂದರೆ ಲೈಟ್ ಇಲ್ಲ, ಈ ರೀತಿ ಇದೆ. ಸೊ ನಾನು ಈ ವಿಚಾರದ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು, ವರಮಹಾಲಕ್ಷ್ಮಿ ವಿಶೇಷದ ಬಗ್ಗೆ. ಯಾಕೆಂದರೆ ಇನ್ನೇನು ಆಷಾಢ ಮಾಸ ಬಂತು, ಇನ್ನು 15 ದಿವಸ ಹೋದರೆ ಆಷಾಢ ಮಾಸ ಶುರುವಾಗುತ್ತೆ. ಆಷಾಢ ಮಾಸದಲ್ಲಿ ಎಲ್ಲಿಲ್ಲದ ಪೂಜೆಗಳು, ಎಲ್ಲ ದೇವರುಗಳಿಗೂ ವಿಶೇಷವಾಗಿರುವಂಥ ಪೂಜೆಗಳಿರುತ್ತೆ. ಸೊ ಆದ್ದರಿಂದ ಆಷಾಢ ಮುಗಿದ ನಂತರ ಶ್ರಾವಣ ಮಾಸನೇ. ಶ್ರಾವಣ ಮಾಸ ಮುಗಿದ ನೆಕ್ಸ್ಟು 2ನೇ ಶುಕ್ರವಾರಕ್ಕೆ ಬರೋದೇ ವರಮಹಾಲಕ್ಷ್ಮಿ ವ್ರತ. ಅದರಿಂದ ದಿವಸ ದಧಿವ್ರತ ಅಂತ ಕೂಡ ಬರುತ್ತೆ. ಸೊ ಹೀಗೆ ವರಮಹಾಲಕ್ಷ್ಮಿ ವ್ರತ. ಆವಾಗ ದೀಪ ಯಾವಾಗ ಹಚ್ಚಬೇಕು ಅಂತ ಹೇಳಿದೆ. ದೀಪ ಯಾವಾಗ ಹಚ್ಚಬೇಕು ಅಂದರೆ, ನಿಮ್ಮ ಕೈಯಲ್ಲಾದಷ್ಟು ನಿಮ್ಮ ಏನು ಹೇಳೋದು, ದಿನನಿತ್ಯ ಕರ್ಮಗಳನ್ನೆಲ್ಲ ಕಳ್ಕೊಳ್ಳಿ, ನೀವು ಶುದ್ಧರಾಗಿ. ಮೊದಲಿಗೆ ನೀವು ಮಡಿ ಅಂತ ಏನು ಹೇಳ್ತಾರೆ, ಆ ರೀತಿ ಪೂರ್ತಿ ಮಡಿ ಅನ್ನೋ ಥರ, ಒಂಥರ ಇನ್ನೊಬ್ರಿಗೆ ಇರಿಟೇಟ್ ಆಗೋ ಥರ
ಆ ಥರ ಅಲ್ಲದೇ ಮಡಿ ಅಂದರೆ ನಿಮ್ಮ ಆತ್ಮಶುದ್ಧಿಯಾಗಿ ಇಟ್ಕೊಳ್ಳಿ. ಅಂದರೆ ನಾನು ಆತ್ಮಶುದ್ಧಿ ಅಂದರೆ ತುಂಬ ರೀತಿಯ ಆತ್ಮಶುದ್ಧಿ ಅಲ್ಲ. ಆತ್ಮಶುದ್ಧಿ ಅಂದರೆ ಯಾವುದನ್ನೇ ಯೋಚನೆ ಮಾಡ್ದೇನೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಇಟ್ಕೊಂಡು ದೇವರಿಗೆ ದೃಢವಾಗಿ ನಂಬಿಕೊಂಡು ವರಮಹಾಲಕ್ಷ್ಮಿ ತಾಯಿ ನಿನ್ನನ್ನು ನನ್ನ ಮನೆಗೆ ಬರಮಾಡ್ಕೊತಾ ಇದ್ದೀನಿ, ನಮ್ಮ ಮನೆಗೆ ಬಂದು ಎಲ್ಲರಿಗೂ ಯಾವುದೇ ಕಂಟಕ ಇಲ್ಲದಂಗೆ, ಆರೋಗ್ಯದ ಸಮಸ್ಯೆ ಇಲ್ಲದಂಗೆ, ಆರ್ಥಿಕ ಸಮಸ್ಯೆ ಇಲ್ಲದಂಗೂ ಸಹ ನನ್ನನ್ನು ಕಾಪಾಡು, ಜೀವನದಲ್ಲಿ ಕೊಡೋ ಕಷ್ಟಗಳನ್ನು ಕೊಡು, ಆದರೆ ಅದನ್ನು ಎದುರಿಸೋಷ್ಟು ಶಕ್ತಿ ನನಗೆ ಕೊಡು ಅಂತ ಕೇಳ್ಕೊಳ್ಬೇಕು. ಅಂದರೆ ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗೆ ಧೈರ್ಯ ಇದ್ದರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಅದು. ಸೊ ಹಾಗೆ ಲಕ್ಷ್ಮಿ ಹಣ ಮಾತ್ರ ಲಕ್ಷ್ಮಿ ಅಂತಲ್ಲ. ಸೊ ಎಲ್ಲ ಭೋಗದ ವಸ್ತು ಏನೇನಿದೆ ಅಂದರೆ ನಮ್ಮ ಭೌತಿಕ ಜೀವನಕ್ಕೆ ಬೇಕಾಗಿರುವಂತಹ ಭೌತಿಕ ವಸ್ತುಗಳೆಲ್ಲ ಏನೇನಿದೆ ಅದನ್ನು ಸಂಪಾದನೆ ಮಾಡೋದಕ್ಕೆ ಶಕ್ತಿ ಕೊಡೋವಳೆ ಲಕ್ಷ್ಮಿ ಅಂತ. ಆರೋಗ್ಯವನ್ನು ಕೊಡುವವಳು ಅವಳೇ, ಐಶ್ವರ್ಯವನ್ನು ಕೊಡುವವಳೇ ಅವಳೇ. ಸೊ ಐಶ್ವರ್ಯ ಅಂದಿದ ತಕ್ಷಣ ನನಗೆ ನೆನಪಾಯಿತು, ಈಗ ಐಶ್ವರ್ಯ ಲಕ್ಷ್ಮಿ ಬೇರೆ ಅಂತ ಮಾಡ್ತಾಯಿದ್ದಾರೆ. ಐಶ್ವರ್ಯ ಲಕ್ಷ್ಮಿ ಯಾವುದಿದೆಯೋ ಗೊತ್ತಿಲ್ಲ, ಅಷ್ಟಲಕ್ಷ್ಮಿಗಳಿದೆ. ಅಷ್ಟಲಕ್ಷ್ಮಿಯಲ್ಲಿ ಐಶ್ವರ್ಯ ಲಕ್ಷ್ಮಿ ಯಾವುದಿದೆ? ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ದೇವರನ್ನು ಸೃಷ್ಟಿ ಮಾಡ್ತಾಯಿದ್ದೀವ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೇ ನಾವು ಪೂಜೆ ಮಾಡಬೇಕು, ನಾವು ಸೃಷ್ಟಿ ಮಾಡಿರೋ ದೇವ್ರನ್ನಲ್ಲ. ಸೊ ಹಾಗೆ ಐಶ್ವರ್ಯ ಲಕ್ಷ್ಮಿ ಅನ್ನೋದು ಯಾವುದೂ ಇಲ್ಲ. ಸೊ ಅಷ್ಟಲಕ್ಷ್ಮಿಯರಲ್ಲಿ ನೀವು ತೆಗೆದು ನೋಡಿ, ಅಷ್ಟಲಕ್ಷ್ಮಿಯರು ಇರ್ತಾರೆ. ಸೊ ಹೆಸರುಗಳು ಇವಾಗ ನಾನು ಹೇಳೋಕ್ಕೆ ಹೋಗಲ್ಲ, ನನಗೆ ತುಂಬ ಸುಸ್ತಾಗ್ತಾ ಇದೆ. ಯೋಚನೆ ಮಾಡಿ, ಅಷ್ಟಲಕ್ಷ್ಮಿ ಅಂದರೆ ಎಷ್ಟು ಜನ ಇರ್ತಾರೆ? 8 ಲಕ್ಷ್ಮಿಯರು. ಸೊ ಹೀಗೆ ಐಶ್ವರ್ಯ ಲಕ್ಷ್ಮಿ ಅನ್ನೋದಿಲ್ಲ, ಸಂಪತ್ತನ್ನು ಕೊಡುವವಳೇ ಐಶ್ವರ್ಯ ಲಕ್ಷ್ಮಿ. ಆಕೆಗೆ ನಾನಾ ಹೆಸರುಗಳು, ನಾನಾ ರೂಪಗಳು ಎಲ್ಲ ಆಕೆಯೇ. ಸೊ ಹಾಗೆ ದೀಪ ಆವಾಗ ನೀವು ಒಳ್ಳೆ ಮನಸ್ಸಿನಿಂದ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲರಿಗೂ ಈ ಭೂಮಿ ಮೇಲೆ ಇರುವಂಥ ಎಲ್ಲ ಜೀವರಾಶಿಗಳಿಗೂ ಯಾವುದೇ ತೊಂದರೆ ಆಗ್ದಂಗೆ ಎಲ್ಲರನ್ನೂ ಕಾಪಾಡುತ್ತಾಯೇ ಅಂತ ನಾವು ನಮಸ್ಕಾರ ಮಾಡಿಕೊಂಡು ದೀಪ ಹಚ್ಚಬೇಕು. ದೀಪದ್ದು ಶ್ಲೋಕ ಸಿಗುತ್ತೆ ನಿಮಗೆ, ಶ್ಲೋಕ ಓದ್ಕೊಂಡಾದರೂ ನೀವು ದೀಪ ಹಚ್ಬೋದು, ಅಥವಾ ಮನಸ್ಸಿನಲ್ಲಿ ಪೂಜೆ ಮಾಡಿಕೊಂಡಾದರೂ ಭಕ್ತಿಯಿಂದ ದೀಪ ಹಚ್ಬೋದು. ಸೊ ಸಮಯ ಅಂತಿಲ್ಲ, ಆದಷ್ಟು ನಿಮ್ಮ ಕೈಲಾದರೆ ಬ್ರಾಹ್ಮಿ ಮುಹೂರ್ತ ಒಂದಿದೆ, ದೈವ ಮುಹೂರ್ತ ಅನ್ನೋದು ಒಂದಿದೆ. ಸೊ ಬ್ರಾಹ್ಮಿ ಮುಹೂರ್ತಕ್ಕೂ ದೈವ ಮುಹೂರ್ತಕ್ಕೂ ಇರೋ ವ್ಯತ್ಯಾಸ ಗೊತ್ತಿಲ್ಲ ಸರಿಯಾದ ಜನಕ್ಕೆ. ಎಷ್ಟೋ ಜನ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಅದನ್ನು ಬ್ರಹ್ಮ ಮುಹೂರ್ತ ಏನೇನೋ ಕರೀತಾರೆ. ಸೊ ಬ್ರಹ್ಮ ಮುಹೂರ್ತ ಇನ್ನೊಬ್ಬರು ಮುಹೂರ್ತ ಅಲ್ಲ, ಅದು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ಕೊಳ್ಳಿ, ಅಥವಾ ಗೊತ್ತಿಲ್ಲ ಅಂದರೆ ಸೊ ನಿಮ್ಮ ಬ್ರಹ್ಮ ಮುಹೂರ್ತ ಹೆಸರಿನಲ್ಲೇ ಕರ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಸೊ ಅದ್ರ ಸಮಯ ಹೇಳ್ತೀನಿ. ದೈವ ಮುಹೂರ್ತ ಬಂದು 3:15 4:15, ಇದು ದೈವ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತ ಬಂದರೆ 4:15 6:15ವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಸೊ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತ ಬೇರೆ, ದೈವ ಮುಹೂರ್ತ ಬೇರೆ ಇರುತ್ತೆ, ಎಲ್ಲ ಒಂದೇ ಅಲ್ಲ. ದೈವ ಮುಹೂರ್ತಕ್ಕೆ ಆದಷ್ಟು ಯಾರು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ. ಎಲ್ಲ ಕೆಲಸ ಆಗಿರೋರು ಆಗತ್ತಾ, ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ಗಂಟೆ ಬಾರಿಸ್ಬಿಟ್ಟು ಆಮೇಲೆ ತಿರ್ಗಿ ಹಣ್ಣು ಹಂಪಲೆಲ್ಲ ತಂದಿಡೋ ರೀತಿ ಮಾಡಬೇಡಿ. ಯಾಕಂದರೆ ನಿಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಚಿಕ್ಕದಾಗಿರುತ್ತೆ ಜಾಗ ಚಿಕ್ಕದಾಗಿರುತ್ತೆ, ಅಲ್ಲಿ ಎಲ್ಲವನ್ನು ಸಣ್ಣದಾಗಿ ಜೋಡಿಸ್ಕೊಂಡು ತಾಯಿ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ. ಸೊ ಅದಾಗಿಲ್ಲ ಅಂದರೆ ರಾಹು ಕಾಲದೊಳಗಡೆ ಪೂಜೆ ಮಾಡೋರಿದ್ದಾರೆ. ಸೊ ಇನ್ನೊಂದು ತುಂಬ ಶ್ರೇಷ್ಠ ಅಂತೀನಿ, ರಾಹು ಕಾಲದಲ್ಲಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಲಕ್ಷ್ಮಿಗೆ. ಅದು ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ನಿಮಗೆ ಹೇಳಿರೋದಿಲ್ಲ, ಕೆಲವರು ಹೇಳಿರ್ಬೋದು, ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ವರಮಹಾಲಕ್ಷ್ಮಿ ಆಗಲಿ ಅಥವಾ ಅನ್ಯ ದೇವತೆಗಳಾಗಲಿ ರಾಹು ಕಾಲದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ರಾಹು ಕಾಲದಲ್ಲಿ ಪೂಜೆ ಮಾಡಿದ್ರೆ ರಾಹು ಬಂಧನವಾಗಿರುತ್ತದೆ. ರಾಹು ಬಂಧನ ಇದಕ್ಕೆ ಮೂಲ ಲಾವಂಚ ಬೇರು ಸಿಗತ್ತೆ ನಿಮಗೆ. ಲಾವಂಚ ಬೇರು ನೀವು ಅದರೊಳಗೆ ಹಾಕಿದಾಗ ರಾಹು ಮುಹೂರ್ತದಲ್ಲಿ ರಾಹು ಕಾಲದಲ್ಲಿ ರಾಕ್ಷಸರು ಲಕ್ಷ್ಮಿನ ವಶಪಡಿಸ್ಕೊಳ್ಳೋಕೆ ಬರ್ತಾರೆ. ಸೊ ಹಾಗೆ ಅಲ್ಲಿ ಪತಿ ಇದ್ದರೆ ತನ್ನ ಗಂಡ ಇದ್ದಾನೆ ಅಂತ ಓಡೋಗ್ತಾರೆ. ಸೊ ಅಲ್ಲಿ ಗಂಡನ ಸ್ಥಾನ ಯಾವುದು ತುಂಬತ್ತೆ ಅಂದರೆ ತುಳಸಿಯಲ್ಲೂ ಸಹ ವಿಷ್ಣು ಇರ್ತಾರೆ, ವಿಷ್ಣುವಿನ ಆಶೀರ್ವಾದವೇ ತುಳಸಿ. ಸೊ ಹಾಗೆ ಅರಕದ ಎಲೆ ಅಂತ ಸಿಗತ್ತೆ.
ಅರ್ಕದ ಎಲೆ ಮೀನ್ಸ್ ಹಂಚಿ ಕಡ್ಡೀಲಿ ಹೊಲ್ದಿರ್ತಾರೆ, ಪರಕೆ ಕಡ್ಡೀಲಿ ಹೊಲ್ದಿರ್ತಾರೆ ಊಟದೆಲೆ ಅಂತ. ಸೊ ಅದರಲ್ಲಿ ವಿಷ್ಣು ಸ್ಥಾನ ಇರುತ್ತೆ. ವಿಷ್ಣು ಸ್ಥಾನ ಇರುತ್ತೆ. ಅದರಲ್ಲಿ ಎಲ್ಲ ಬಾಳೆ ಎಲೆ ಹಾಕಿ ಕೂರಿಸ್ತಾರೆ. ಅದೆಲ್ಲ ಅರ್ಕದ ಎಲೆ ಹಾಕಿ ಅದ್ರ ಮೇಲೆ ನೀವು 1/4 ಪಾವು ಅಥವಾ 3 ಇಡಿ 5 ಇಡಿ ಈ ರೀತಿ ನಿಮ್ಮ ಪದ್ಧತಿ ಪ್ರಕಾರ ನೀವು ಅಕ್ಕಿಯನ್ನು ಹಾಕ್ಕೊಂಡು ಅಥವಾ ಬೇರೆ ಧಾನ್ಯಗಳನ್ನು ಹಾಕ್ಕೊಂಡು ನೀವು ಅದ್ರ ಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡಬಹುದು. ಇನ್ನೊಂದು ಅದು ಯಾವುದು ಸಿಕ್ಕಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಬಂದು ಲಾವಂಚ ಬೇರು ಅಂತ. ಅದು ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ನಿಮಗೆ ಸಿಗುತ್ತೆ. ಅದರಲ್ಲಿ 1-2 ಕಡ್ಡಿನ ನೀವು ತೆಗೆದು ಕಳಶಕ್ಕೆ ಹಾಕಿ, 1-2 ಬೇರನ್ನು. ಸೊ ಅದರಲ್ಲಿ ವಿಷ್ಣು ಸ್ಥಾನ ಇರುತ್ತೆ ಅದರಲ್ಲೂ ಸಹ. ಸೊ ಹಾಗೆ ಇದ್ದಾಗ ಗಂಡ ಇದ್ದಾನೆ ಅಂತ ಹೊರಡೋಗ್ತಾರೆ. ಇವರು ಲಕ್ಷ್ಮಿನ ವಶಪಡಿಸ್ಕೊಳ್ಳೋಕೆ ಬರೋ ಸಮಯನೇ ರಾಹುಕಾಲ ಅಂತ ಹೇಳ್ಬೋದು. ಆಗ ಬರ್ತಾರೆ ರಾಹುಕಾಲ. ಯಾಕಂದರೆ ರಾಹು ಬಂದು ರಾಕ್ಷಸರ ಸೈನ್ಯ ಅಲ್ವಾ. ಸೊ ಅದರಿಂದ ಅಲ್ಲಿ ಆ ಕಾಲದಲ್ಲಿ ಬರ್ತಾರೆ ರಾಕ್ಷಸರು ಲಕ್ಷ್ಮಿನ ವಶಪಡಿಸ್ಕೊಂಡು ಹೋಗೋಕ್ಕೆ. ಸೊ ಆಗ ಲಾವಂಚ ಬೇರು ಇದ್ದರೆ ಅಥವಾ ವಿಷ್ಣುಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಅಲ್ಲಿ ಪದಾರ್ಥ ಇದ್ದರೆ ಅದು ಲಕ್ಷ್ಮೀ ಕಳಶದಲ್ಲಿ ಮಾತ್ರ ಇದ್ದರೆ ಮಾತ್ರ. ಯಾಕಂದರೆ ಕಳಶದಲ್ಲಿ ಆಹ್ವಾನ ಆಗೋದು ಲಕ್ಷ್ಮಿ. ಎಲ್ಲ ದೇವರು, ನಾವು ಯಾವ ದೇವರನ್ನು ಪೂಜೆ ಮಾಡ್ತೀವಿ ಆ ದೇವರು ಬಂದು ಕಳಶದಲ್ಲಿ ಕೂತ್ಕೋತಾರೆ. ಸೊ ಹಾಗೆ ಫೋಟೋ ಇಟ್ಟರೆ ಅಂತಲ್ಲ, ಫೋಟೋ ಒಂದು ಚಿತ್ರ ಇದು ದೇವರು ಅಂತ ಪೂಜೆ ಮಾಡ್ತೀವಿ ವಿನಃ ಅದರಲ್ಲಿ ದೇವರು ಬಂದು ಪ್ರತಿಷ್ಠಾಪನೆ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಯಾವುದೇ ದೇವರನ್ನು ನಾವು ಪೂಜೆ ಮಾಡಬೇಕಾದ್ರೂ ಕಳಶದ ರೂಪದಲ್ಲಿ ನಾವು ಪೂಜೆ ಮಾಡಬೇಕು. ಸೊ ಹಾಗೆ ಇದನ್ನು ನೆನ್ಪಿಟ್ಕೊಳ್ಳಿ. ಕಳಶದಲ್ಲಿ ನಾವೇನು ಹಾಕಿರ್ತೀವಿ ಅಲ್ಲಿ ಮಾತ್ರ. ವಿಗ್ರಹ ತಂದಿಟ್ಟರೆ ವಿಷ್ಣು ವಿಗ್ರಹನೇ ತಂದಿಟ್ಟರೆ ಏನೂ ಆಗಲ್ಲ ಬಿಡಿ ಹಾಗೆ ಹೀಗೆ ಅನ್ನೋದೆಲ್ಲ ಸುಳ್ಳು. ವಿಗ್ರಹ ಆದರೆ ವಿಗ್ರಹ ಪೂಜೆ ಆಗುತ್ತೆ. ಸೊ ಅದೊಂದು ಎಲ್ಲದಕ್ಕೂ ಒಂದು ಪದ್ಧತಿ ಅನ್ನೋದಿರುತ್ತೆ. ಎಲ್ಲ ನಮ್ಮ ಹಿರಿಯರು ಮಾಡಿರುವಂಥದ್ದು ನಾವು ತಿಳ್ಕೊಳ್ಬೇಕು. ಸೊ ಮುಂದೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಯಾಕಂದರೆ ಎಲ್ಲದಕ್ಕೂ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಈ ವಿಡಿಯೋ ತುಂಬ ಲೆಂತ್ ಆಗ್ತಾಯಿದೆ. ಸೊ ಲೆಂತೇ ಆಗಿರಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಲೆಂತೇ ಆಗಿರಲಿ. ಇದ್ರ ಬಗ್ಗೆ ಸ್ವಲ್ಪ ವಿವರಿಸ್ತಾ ಇದ್ದೀನಿ. ಸೊ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಲಾವಂಚ ಬೇರು ಮುಖ್ಯವಾಗಿ ಹಾಕಿ ಗಂಡ ಇದ್ದಾನೆ ಅಂತ ಓಡೋಗ್ತಾರೆ. ಆಗ ಪೂಜೆ ಮಾಡ್ತಿರುವಾಗ ಆಕೆ ತುಂಬ ಧೈರ್ಯವಾಗಿ, ತುಂಬ ಶಕ್ತಿಶಾಲಿಯಾಗಿ, ಪ್ರಭಾವಶಾಲಿಯಾಗಿ ವರಮಹಾಲಕ್ಷ್ಮಿ ನೆಲೆಯೂರಿರ್ತಾಳೆ. ಸೊ ಹಾಗೆ ಎಲ್ಲರೂ ಯಾವ ರೀತಿ ಕೂರಿಸಿದ್ರೆ ಲಕ್ಷ್ಮಿ ಒಳ್ಳೆಯದು ಅಂತ ಕೇಳ್ತಾರೆ. ಲಕ್ಷ್ಮೀನ ಈಗೆಲ್ಲ ಆರ್ಟಿಫಿಷಿಯಲ್ ಕೈ ಕಾಲು ಎಲ್ಲ ಬಂದಿದೆ, ಅದು ನಿಮ್ಮಿಷ್ಟ. ಇಟ್ಕೊಳ್ಬೋದು. ಅಲ್ಲಿ ಪ್ರಧಾನವಾಗಿ ಕಳಶ ಮಾತ್ರ ಪ್ರಧಾನ. ಕಳಶ ಮಾತ್ರ. ಕೈ ಕಾಲೆಲ್ಲ ಹಾಕ್ಕೊತೀನಿ ಅಂದರೆ ಹಾಕ್ಕೊಳ್ಳಿ, ಚಿಂತೆ ಇಲ್ಲ. ಅದಕ್ಕೆ ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು. ಸೊ ಏನು ಹೇಳೋದು ಅಂದರೆ ಕೂತಿರೋ ಥರನ ನಿಂತಿರೋ ಥರನ ಅಂತ. ಸೊ ಲಕ್ಷ್ಮಿ ನಿಂತಿರೋದಿದ್ರೆ ವಾಸಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಮನೇಲಿ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಲಕ್ಷ್ಮಿ ನಿಂತ್ಕೊಳ್ಬಾರ್ದು, ಮನೆ ಬಿಟ್ಟು ಹೋಗ್ತಾರೆ. ಯಾಕೆ ಇದೆಲ್ಲ ಮೂಢನಂಬಿಕೆ? ಯಾಕೆ ಭಯ ಪಡ್ತೀರಾ? ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಯಾವ ದೇವರು ಸಹ ಹೊರಗೆ ಕೊಡದೇ ಇರೋದಿಲ್ಲ ಅಲ್ವಾ. ಸೊ ಹಾಗೆ ನಾವು ಮೂಢನಂಬಿಕೆ ಇರಬಾರ್ದು. ಹೆಚ್ಚಿಗೆ ನಮ್ಮ ಈ ಸನಾತನ ಧರ್ಮದಲ್ಲಿ ಎಷ್ಟೋ ಜನ ಮತಾಂತರ ಆಗ್ತಿರೋ ಕಾರಣ ಏನಂದರೆ ಮೂಢನಂಬಿಕೆ ಮತ್ತು ಭಯ. ಇಲ್ಲಿ ಎದುರಿಸ್ತಾರೆ ಜನಗಳು ದೇವರ ಹೆಸರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ದೇವರು ಎದುರ್ಕೋ ಅಂತ ಹೇಳತ್ತಾ? ಭಕ್ತಿ ಇದ್ದರೆ ಸಾಕು. ದೇವರ ವಿಷಯದಲ್ಲಿ ಭಯ ಭಕ್ತಿ ಅನ್ನೋದಿದ್ರೆ ಸಾಕು. ಭಯ ಅಂದರೆ ನೀನು ಪೂಜೆ ಮಾಡಿಲ್ಲ ಅಂದರೆ ಕಣ್ಕುಕ್ಕುತ್ತೆ. ನೀನು ವರಮಹಾಲಕ್ಷ್ಮಿ ಈ ವರ್ಷ ನೀನು ವರಮಹಾಲಕ್ಷ್ಮಿ ಮಾಡಿಲ್ಲ ಅಂದರೆ 3 ವರ್ಷ ನೀನು ಮಾಡೋಂಗಿಲ್ಲ. 3 ವರ್ಷ ಮಾಡೋಂಗಿಲ್ಲ ಅಂತ ಯಾರು ಹೇಳಿದವ್ರು ನಿಮಗೆ? ಯಾರೂ ಹೇಳಿಲ್ಲ. ಸೊ ಈ ವರ್ಷ ಮಾಡಲಿಲ್ಲ ಅಂದರೆ ಆಯ್ತಮ್ಮ, ಈ ವರ್ಷ ನನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ತಾಯಿ ಕ್ಷಮಿಸು ಅಂದರೆ ಸರಿ ಆಯ್ತು ಬಿಡು, ಮುಂದಿನ ವರ್ಷ ಮಾಡಿಸ್ಕೊತೀನಿ ಅಂತ ಹೇಳೋಳು. ಸೊ ಹಾಗೆ ದೇವರು ಅಂದರೆ ಕರುಣಿಸ್ತಾಳೆ. ನಿಂದೇನೋ ತಪ್ಪಿದೆಯಾ ಕ್ಷಮಿಸ್ತಾಳೆ. ಕ್ಷಮಿಸೋಕ್ಕೆ ಆಗಿರೋ ತಪ್ಪಿಲ್ವಾ? ತಪ್ಪು ಮಾಡಿದ್ಯಾ? ಆ ಥರ ತಪ್ಪು ಮಾಡಿದರೆ ನಿನ್ನಲ್ಲಿ ಒಲಿತಾನೆ ಇರಲಿಲ್ಲ ಲಕ್ಷ್ಮಿ. ನಿನ್ನ ಕೈಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ ಹಾಗೆ ಇರ್ತಾ ಇರಲಿಲ್ಲ ಅವಳು. ಹಾಗಿದ್ಮೇಲೆ ಯಾಕೆ ಬರ್ತಾಳೆ ನಿನ್ನ ಹತ್ರಕ್ಕೆ? ಅದನ್ನು ನಾವು ಯೋಚನೆ ಮಾಡಬೇಕು. ಸೊ ಹಾಗೆ ಲಕ್ಷ್ಮಿ ನಿಂತಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆಂದರೆ ಚರಲಕ್ಷ್ಮಿ ಸ್ಥಿರವಾಸ ಅಂತ ಹೇಳ್ತೀವಿ. ಚರಲಕ್ಷ್ಮಿ ಸ್ಥಿರವಾಸ ಅಂದರೆ ಲಕ್ಷ್ಮಿ ಶಾಶ್ವತವಾಗಿ ಮನೇಲೇ ಇರಬೇಕು ಅನ್ನೋದಿಲ್ಲ. ಅವಳ ಅನುಗ್ರಹ ನಮ್ಮ ಮೇಲಿದ್ರೆ ಅಷ್ಟೇ ಸಾಕು. ಹೋಗ್ತಾ ಇರೋಳು ಬಂದು ಕೂರ್ತಾಳೆ ಅನ್ನೋದು ಅರ್ಥ ಚರಲಕ್ಷ್ಮಿ ಸ್ಥಿರವಾಸ ಅಂದರೆ. ಸೊ ಇದನ್ನು ತಿಳ್ಕೊಳ್ಬೇಕು. ಸೊ ಹಾಗೆ ಈ ರೀತಿ. ಸೊ ಇದೊಂದಾಯ್ತಾ. ಇನ್ನೊಂದು, ಕಳಶಕ್ಕೆ ಅಕ್ಕಿ ಹಾಕಬೇಕಾ ನೀರೇ ಹಾಕಬೇಕಾ ಅಂತ ಕೇಳ್ತಾರೆ. ಸೊ ಇದೊಂದು, ಕಳಶ ಅಂದರೆ ನೀರೇ ಕಳಶ, ನೀರನ್ನೇ ಹಾಕಬೇಕು ಕಳಶಕ್ಕೆ. ಎಷ್ಟೋ ಜನ ಅಕ್ಕಿ ಹಾಕಿ ಮಾಡ್ತಾಯಿದ್ದಾರೆ.
ಯಾಕೆ ಅಂತ ಗೊತ್ತಿಲ್ಲ. ಅಕ್ಕಿ ಯಾಕೆ ಮಾಡ್ತಾಯಿದ್ದಾರೆ, ಅಕ್ಕಿ ನಿಮ್ಗೆ ಯಾರು ಹೇಳ್ಕೊಟ್ಟವರು, ಯಾವ ವ್ರತದಲ್ಲಿದೆ ಅಕ್ಕಿ ಹಾಕಿ ಮಾಡಬೇಕು ಅನ್ನೋದು. ನನಗೆ ಗೊತ್ತಿರೋ ಹಾಗೆ, ನಾನು ತಿಳ್ಕೊಂಡಿರೋ ಹಾಗೆ ಅಕ್ಕಿ ಹಾಕಿ ಕೂಡ ಮಾಡ್ತಾರೆ, ಆದರೆ ಅದು ಸರಿಯಾದ ವಿಧಾನ ಅಲ್ಲ ಅಂತ ಹೇಳ್ತೀನಿ. ಕೆಲವರು ಅದರಲ್ಲಿ ಲಕ್ಷ್ಮಿ ಒಲಿತಾಳೆ ಅಂತ ಅಂತಾರೆ. ಸೊ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲಿದ್ದರೂ ಲಕ್ಷ್ಮಿ ಒಲಿತಾಳೆ, ಇಲ್ಲ ಅಂತ ಹೇಳೋಲ್ಲ. ಆದರೆ ಕಳಶ ಅಂದರೆ ಅದು ವ್ರತದ ಕಳಶ, ನೀರೇ ಹಾಕಬೇಕು. ಕಳಶ ಅಂದರೆ ನೀರೇ ಹಾಕಬೇಕು, ಅದು ವ್ರತ ಅನ್ಸ್ಕೊಳ್ಳುತ್ತೆ. ಅಕ್ಕಿ ಹಾಕೋದು ವ್ರತ ಇಲ್ಲದವರಿಗೆ, ಪದ್ಧತಿ ಇಲ್ಲದವರಿಗೆ ಅಕ್ಕಿ ಹಾಕಿ ಪ್ರತಿಷ್ಠಾಪನೆ ಮಾಡಬಹುದು. ಸೊ ಇದು ಇಷ್ಟು ನಿಮಗೆ ಐಡಿಯಾ ಸಿಕ್ತು ಅಂದ್ಕೊತೀನಿ. ಕಳಶ ಅಂದರೆ ನೀರು, ಯಾಕಂದರೆ ತಾಯಿ ಸಮುದ್ರ ಮಂಥನದಿಂದ ಹೊರಬರುವಾಗ ಅಮೃತ ಕಳಶವನ್ನು ಇಟ್ಕೊಂಡು ಬರ್ತಾಳೆ, ಅದರಲ್ಲಿ ಅಕ್ಕಿ ಹಾಕ್ಕೊಂಡು ಬರ್ತಾಳೆ. ಅಮೃತ ಕಳಶ ಅಂದರೆ ದ್ರವ ರೂಪದಲ್ಲೇ ಇರುತ್ತೆ. ಸೊ ಆ ಕಳಶದಲ್ಲೇ ಪ್ರತಿಷ್ಠಾಪನೆ ಮಾಡೋದು ಲಕ್ಷ್ಮಿಯನ್ನು. ನಮ್ಮ ಮನೇಲಿ ಕೂರಿಸೋ ಕಳಶನ ಅಮೃತ ಕಳಶವಾಗಿ ನಾವು ಭಾವಿಸ್ಬೇಕು. ಅದರಲ್ಲಿ ಲಕ್ಷ್ಮಿ ಇರ್ತಾಳೆ. ಗಂಗೆಯನ್ನೇ ನಾವು ಪೂಜೆ ಮಾಡಬೇಕು. ಗಂಗೆಯನ್ನು ತುಂಬಿಸಿ, ಗಂಗೆಯಲ್ಲಿ ಮುಖ್ಯ ಪ್ರಾಣ ಗಂಗೆ ಎಲ್ಲರಿಗೂ. ಗಂಗೆ ಇಲ್ಲದೆ ಯಾರು ಬದುಕ್ತೀರ? ನೀರಿಲ್ಲದೆ ಯಾರಪ್ಪ ಬದುಕ್ತೀರ? ಯಾರೂ ಬದುಕೋಕ್ಕಾಗಲ್ಲ. ಸೊ ಹಾಗೆ ನೀರಿನಲ್ಲೇ ಹುಟ್ಟಿ ಬಂದವಳು ಲಕ್ಷ್ಮಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ನೀರು ಹಾಕಿ ಪೂಜೆ ಮಾಡ್ಕೊಳ್ಬೇಕು. ಸೊ ಇನ್ನೊಂದೇನೆಂದರೆ, ತಪ್ಪಾಗಿ ಪೂಜೆಯನ್ನು ಮಾಡ್ತಾರೆ. ಸೊ ನಮಗೆ ಲಕ್ಷ್ಮಿ ಒಲಿತಾಳೆ, ನಮಗೆ ದೇವರು ಒಲಿದಿದೆ ಅಂತ ಹೇಳ್ತಾರೆ. ಸೊ ಒಂದು ಸರಿಯಾದ ನಿಷ್ಠೆಯಿಂದ ನೀವು ಪೂಜೆ ಮಾಡುವಾಗ ಮೊದಲು ನಿಮಗೆ ಕಷ್ಟವೇ ಆಗೋದು, ಕಷ್ಟವೇ ಬರೋದು. ನಿಮಗೆ ಕೆಲವು ವರ್ಷಗಳ ಕಾಲ ಅದೇ ನಿಯಮ, ನೀವು ಮಾಡ್ತಾ ಇರೋ ಸರಿಯಾದ ನಿಯಮ ಏನಿರುತ್ತೆ ಅದನ್ನು ಪಾಲಿಸ್ಕೊಂಡು ಹೋದ್ರೇ ನಿಮಗೆ ಕಷ್ಟ ಬರುತ್ತೆ ತುಂಬ. ಯಾಕೆಂದರೆ ದೇವರು ಕೊಡೋ ಪರೀಕ್ಷೆ ಅದು. ಎಲ್ಲ ದೇವರುಗಳು, ನಮಗೆ ಮುಕ್ಕೋಟಿ ದೇವರುಗಳಿದ್ದಾರೆ, ಎಲ್ಲರೂ ಒಬ್ಬೊಬ್ಬರು ಪರೀಕ್ಷೆ ಮಾಡ್ತಾರೆ ನಮ್ಮನ್ನು. ಸೊ ಹಾಗೆ ನಾವು ಯಾವ ದೇವರನ್ನು ಪೂಜೆ ಮಾಡ್ತೀವಿ ಆ ದೇವರು ಪರೀಕ್ಷೆಯನ್ನು ಮಾಡ್ತಾರೆ. ಅದರಲ್ಲಿ ನಾವು ಗೆದ್ದು ಬರಬೇಕು. ಸೊ ಹಾಗೆ ಲಕ್ಷ್ಮಿಯೂ ಸಹ ನಮಗೆ ಅವಳ ಒಂದಷ್ಟು ವರ್ಷ ನಮಗೆ ಪರೀಕ್ಷೆಯನ್ನು ಕೊಡ್ತಾಳೆ. ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಕಷ್ಟಗಳಿದ್ದೇ ಇರುತ್ತೆ. ಆ ಕಷ್ಟಗಳನ್ನೆಲ್ಲ ನಾವು ದಾಟಿ, ಆ ಪರೀಕ್ಷೆಗಳನ್ನೆಲ್ಲ ದಾಟಿ ನಾವು ಉತ್ತೀರ್ಣ ಪಡಿಬೇಕು ದೇವರ ಹತ್ರ. ದೇವರೇ ನನ್ನ ಪಾಸ್ ಆದ್ನಪ್ಪ ಅಂತ. ದೇವರು ನಮ್ಮನ್ನು ಪರೀಕ್ಷಿಸಿ ಒಂದಲ್ಲ ಒಂದು ದಿವಸ ಅದೇ ಸರಿಯಾದ ವಿಧಾನದಲ್ಲೇ ನಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ನಿಲ್ಲಿಸ್ತಾಳೆ ದೇವರು. ಸ್ವಲ್ಪ ಶುರುವಿನಿಂದಲೇ ನಾವು ತಪ್ಪಾಗಿ ಪೂಜೆ ಮಾಡ್ತಾಯಿದ್ರೆ ಅವರನ್ನೇನು ಜಾಸ್ತಿ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ತಾಯಿ. ಯಾಕೆಂದರೆ ಬೇರೆಯವರು ಹೇಳಿದ್ದನ್ನೇ ಮಾಡ್ತಾಳೆ. ಯಾರು ಕೂಡ ಯಾರು ಕೂಡ. ಸೊ ಹಾಗೆ ಕಳಶಕ್ಕೆ ನೀರೇ ಹಾಕಬೇಕು, ಅಕ್ಕಿ ಅಂತೂ ಹಾಕಬೇಡಿ. ನಿಮ್ಮ ಪದ್ಧತಿ ಇದ್ದರೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ನಿಮಗೆ ಕಳಶ ಇಡುವ ಪದ್ಧತಿ ಇಲ್ಲ, ವ್ರತ ಇಲ್ಲ ನಿಮ್ಮ ಮನೇಲಿ ಅಂದವ್ರು ಮಾತ್ರ ನೀವು ಅಕ್ಕಿಯನ್ನು ಹಾಕ್ಕೊಳ್ಳಿ, ಯಾವುದೇ ಇದಿಲ್ಲ. ಸೊ ಅಲ್ಲಿ ನಾವು ಮುಖ್ಯವಾಗಿ ಸಾಂಕೇತಿಕವಾಗಿ ಪೂಜೆ ಮಾಡಬೇಕು ಅಂತ ನಾನು ಹೇಳಿದೆ ಆವಾಗಲೇ ವರಮಹಾಲಕ್ಷ್ಮಿಯನ್ನು. ಹೇಗೆ ಅಂದರೆ ಕಳಶ ಅಂದರೆ ಚೊಂಬಲ್ಲ, ಬಿಂದಿಗೆನೇ ಆಗಬೇಕು. ಕಳಶ ಅಂದರೆ ಬಿಂದಿಗೆನೇ, ಚೊಂಬಲ್ಲ. ಚೊಂಬಂತ ಯಾರು ತಿಳ್ಕೊಳ್ಬೇಡಿ. ಕಳಶ ಅಂದರೆ ಬಿಂದಿಗೆ, ಪುಟ್ಟದಾದ್ರೂ ಸರಿ ಬಿಂದಿಗೆ ಇರಬೇಕು. ಅದಕ್ಕೆ ದಾರವನ್ನು ಸುತ್ತಿ ಕೆಳಗಡೆ ಸುಣ್ಣವನ್ನು ಮೆತ್ತಬೇಕು. ಸುಣ್ಣ ಅಂದರೆ ಮಾಮೂಲಿ ತಿನ್ನೋ ಸುಣ್ಣನೇ, ಒಂದು ಚೂರು ಮೆತ್ತಬೇಕು. ಹೊಸ ಪ್ಯಾಕೆಟ್ ತಂದು, ₹1 ಪ್ಯಾಕೆಟ್ ತಂದು ಒಂಚೂರು ಸುಣ್ಣ ಮೆತ್ತಿರಿ. ದಾರ ಸುತ್ತಿರ್ತಿರಲ್ಲ ಅದ್ರ ತುದಿಗೆ ಒಂಚೂರು ಸುಣ್ಣ ಮೆತ್ತಿರಿ. ಅದಾದಮೇಲೆ ನೀರನ್ನೇ ಹಾಕಬೇಕು. ಅದರೊಳಗಡೆ ನೀರನ್ನು ಹಾಕಿ, ಮಂಗಳ ದ್ರವ್ಯಗಳನ್ನು ಹಾಕಿ, ಚಿನ್ನ ಬೆಳ್ಳಿ ನಿಮ್ಮ ಕೈಲಿದ್ದರೆ ಒಂದು ತುಂಡು ಹಾಕಿ, ಅದಾದಮೇಲೆ ಎಲೆ ಇಟ್ಟು, ಮಾವಿನ ಎಲೆ ಆದರೂ ಸಹ, ವೀಳ್ಯದೆಲೆ ಆದರೂ ಸಹ ಇಡಿ. ಕೆಲವರು ನಾನು ನೋಡಿದೆ ಕೆಲವು ಬ್ಲಾಗಲ್ಲಿ ವೀಳ್ಯದೆಲೆ ಇಡೋ ಆಗಿಲ್ವಂತೆ. ಯಾರು ಹೇಳಿದ್ದು ನಿಮಗೆ? ಪರಿಸರದಲ್ಲಿರುವಂತಹ ದೇವ್ರಿಗೆ ಪೂಜೆ ಮಾಡುವಂತಹ ಎಲ್ಲ ಎಲೆಗಳನ್ನು ಸಹ ನಾವು ಇಡಬಹುದು. ಅದಕ್ಕಂತ ಒಂದು ಪೂಜೆ ಮಾಡುವಂಥ ದೈವಿಕ ಎಲೆಗಳು ಯಾವ್ಯಾವಿದೆ ಆ ಎಲೆಗಳನ್ನ ನಾವು ಇಡಬಹುದು. ದಾಸವಾಳ ಎಲೆ ಕೂಡ ಇಡಬಹುದು, ತಪ್ಪಿಲ್ಲ. ಎಲೆ ಇಡಬೇಕು. ಮಾವಿನ ಎಲೆ ಆಗಲಿ, ವೀಳ್ಯದೆಲೆ ಆಗಲಿ ಇಟ್ಟು ತೆಂಗಿನಕಾಯಿನ ಇಡಬೇಕು. ಮುಂಚೆ ತೆಂಗಿನಕಾಯಿ ಹೇಗೆ ಇಡ್ತಾಯಿದ್ರು ಅಂದರೆ ಪೂರ್ಣ ಫಲ ಇಡ್ತಾಯಿದ್ರು. ತೆಂಗಿನ ಮರದಿಂದ ಕಿತ್ತಿ ಆ ಕಾಯಿನ ನೆಲಕ್ಕೆ ಸೋಕಿಸ್ದಂಗೆ ತಂದು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹಾಗೆ ಇಡ್ತಾಯಿದ್ರು. ಸಿಪ್ಪೆ ಸುಲಿತಿರಲಿಲ್ಲ ಅದನ್ನು. ಸೊ ಹಂಗೆ ಇದು
ಪದ್ಧತಿ, ಇದು ಕಳಶ ಇಡುವಂಥ ಪದ್ಧತಿ ಸರಿಯಾಗಿ. ಅದು ಸಾಂಕೇತಿಕ ಹೇಗಾಗುತ್ತೆ ಅಂದರೆ, ಬಿಂದಿಗೆ ಕಳಶ ಬಂದು ದೇಹದ ಸಂಕೇತ, ಸುತ್ತಿರುವಂಥ ದಾರ ಬಂದು ನರಮಂಡಲದ ಸಂಕೇತ, ಕೆಳಗಡೆ ಮೆತ್ತಿರುವ ಸುಣ್ಣ ಬಂದು ಮಾಂಸಖಂಡದ ಸಂಕೇತ, ನೀರು ಗಂಗೆ ಬಂದು ರಕ್ತದ ಸಂಕೇತ, ತೆಂಗಿನಕಾಯಿ ಬಂದು ಅದರ ಜುಟ್ಟು ಜಡೆಯ ಸಂಕೇತ, ತೆಂಗಿನಕಾಯಿ ಮುಖ ಪೂರ್ತಿ ಮುಖದ ಸಂಕೇತ, ತೆಂಗಿನಕಾಯಿ ಇಟ್ಟರೆ ಪೂರ್ತಿ ಕಳಶ. ಅದು ಪೂರ್ಣಕುಂಭ ಮಹಾಕಳಶ ಅಂತ ಕರಿತೀವಿ. ಸೊ ಇದು ನಮ್ಮ ಕುಟುಂಬದ ಹಾಗೆ ಕಳಶ ಅಂತ ಪೂಜೆ ಮಾಡಬೇಕು. ಕಳಶ ಹೇಗೆ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ನಮ್ಮ ಕುಟುಂಬವೂ ಅಭಿವೃದ್ಧಿ ಆಗಲಿ ಅನ್ನೋದು ಸಂಕೇತ. ಕಳಶದಲ್ಲಿ ಏನೇ ಹಾಕಿದ್ರೂ ಅದು ಅಕ್ಷಯ ಪಾತ್ರ ಇದ್ದಂಗೆ ಖಾಲಿ ಆಗೋದೇ ಇಲ್ಲ. ಸೊ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನೀವು ಲಕ್ಷ್ಮೀನ ವಿಸರ್ಜನೆ ಮಾಡುವಾಗ ನೀವು ತೆಗೆದು ನೋಡಿ, ಅದನ್ನು ಮೂಸಬೇಕು ಅಂತ ಹೇಳ್ತಾರೆ. 1-2 ಸೆಕೆಂಡು ಅದು ತೆಗ್ದಿದ ತಕ್ಷಣ ಅದು ಸ್ವಲ್ಪ ಸುವಾಸನೆ ಹೇಳ್ಕೊಳ್ಳಿ, ನೀವು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆ ಸುವಾಸನೆ ಎಲ್ಲಿಲ್ಲದ ಪರಿಮಳ ಅದು. ಸೊ ಕಳಶಕ್ಕೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನೇನು ಹಾಕಬೇಕು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಇನ್ನೂ ವರಮಹಾಲಕ್ಷ್ಮಿಯ ಬಗ್ಗೆ ಹಲವಾರು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೂಢನಂಬಿಕೆಗಳನ್ನು ನಂಬೇಡಿ, ನಂಬಿಕೆಗಳನ್ನು ಮಾತ್ರ ನಂಬಿ. ದೇವರಿದ್ದಾನೆ ಅನ್ನೋದು ನಂಬಿಕೆ, ನಾನೇ ದೇವರು ಅನ್ನೋದು ಮೂಢನಂಬಿಕೆ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಜ್ಞಾನದಿಂದ ವಿಜ್ಞಾನವೇ ಹೊರತು ವಿಜ್ಞಾನದಿಂದ ಜ್ಞಾನ ಅಲ್ಲ. ಇವತ್ತು ವಿಜ್ಞಾನದಿಂದನೇ ಎಲ್ಲ ಜ್ಞಾನ ಅಂತ ಆಗ್ತಿರೋದ್ರಿಂದನೇ ಪ್ರಪಂಚ ನಾಶ ಆಗ್ತಾ ಇರೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ದೇವರನ್ನು ನಂಬಿ ಅಂತ ಹೇಳ್ತೀನಿ. ವರಮಹಾಲಕ್ಷ್ಮಿಯ ಹಲವು ವಿಚಾರಗಳಿಗೆ ನಾನು ಸೂಕ್ತವಾಗಿ ವಿವರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ತೆ.